ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಬಂದು 36 ಇಂಚು ಎದೆ ಸುತ್ತಳತೆಯ ಬ್ಲೌಸು, 9.5 ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ ನಾನು ಇದಕ್ಕೆ. ಸೊ 36 ಇಂಚು ಎದೆ ಸುತ್ತಳತೆ ಬ್ಲೌಸು, ಹಾಗೆ 9.5 ಇಂಚು ಡೀಪ್ ನೆಕ್ ಇಟ್ಟು ಹೇಗೆ ನಾವು ಕಟಿಂಗ್ ಮಾಡ್ಕೊಳ್ಳೋದು, ಆರ್ಮೋಲ್ ಶೋಲ್ಡರ್ ಎಲ್ಲ ನಾವು ಎಷ್ಟು ಇಟ್ಕೊಳ್ಬೇಕು ಸೊ ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಈ ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ, ಬಟ್ ಸುಮಾರು ಕಮೆಂಟ್ ಬರ್ತಾಯಿತ್ತು 36 ಇಂಚು ಎದೆ ಸುತ್ತಳತೆಯ ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸಿ ಅಂತ. ಸೊ ಹಾಗಾಗಿ ಕಮೆಂಟ್ಗಳು ನನಗೇನು ಕಮೆಂಟ್ ಮಾಡಿದ್ದೀರಾ, ಸೊ ನಿಮಗೋಸ್ಕರ ಈ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇರೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ನೋಡಿ, ಇದು ಒಂದು ಮೇನ್ ಫ್ಯಾಬ್ರಿಕ್ಕು. ಸೊ ಇದಕ್ಕೆ ನಾನು 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಲೈನಿಂಗ್ ಜಾಸ್ತಿನೇ ಬೇಕು, ಏನಕ್ಕೆ ನಾನು ಇದಕ್ಕೆ ಪಫಿ ಸ್ಲೀವ್ ಮಾಡ್ತಾಯಿದ್ದೀನಿ. ಸೊ ಪಫಿ ಸ್ಲೀವ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ಡೀಪ್ ನೆಕ್ 9.5 ಇಂಚು ಡೀಪ್ ನೆಕ್ ಇಟ್ಟಾಗ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಫುಲ್ಲು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಪಫಿ ಸ್ಲೀವ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಸೊ ಬನ್ನಿ ಫಸ್ಟಿಗೆ ನಾವು ಮಾರ್ಕ್ ಹಾಕೊಳ್ಳೋಣ. ಸೊ ನೋಡಿ, 36 ಇಂಚು ಎದೆ ಸುತ್ತಳತೆ ಬ್ಲೌಸು. ಸೊ 36 ಇಂಚನ್ನ 4ರಿಂದ ಡಿವೈಡೆಡ್ ಬೈ ಮಾಡಿಕೊಂಡಾಗ 9 ಬರುತ್ತೆ. ಸೊ 9ಕ್ಕೆ 3 ಇಂಚು ಸೇರಿಸಿ ನಾನಿಲ್ಲಿ 12 ಇಂಚು ಅಗಲಕ್ಕೆ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಸೊ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನು ಕಟ್ ಮಾಡಿದ್ದೀನಿ. ಸೊ ನಾನು ಫ್ರಂಟ್ ಬೇರೆ ಬ್ಯಾಕ್ ಬೇರೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳೋದು. ಸೊ ಫಸ್ಟಿಗೆ ಬ್ಯಾಕ್ ಕಟ್ಟಿಂಗು. ಸೊ ಇವ್ರದ್ದು ಲೆಂತ್ ಬಂದು 14 ಇಂಚು. ಸೊ 14 ರೆಡಿ ಅವ್ರಿಗೆ ಬೇಕಾಗಿರೋದು 14. ಸೊ ಅದಕ್ಕೆ 1 ಇಂಚು ಸೇರಿಸಿ 15 ಇಂಚಿಗೆ ನಾನು ಬ್ಯಾಕ್ಗೆ ಲೆಂತ್ ತೊಗೊಳ್ತಾ ಇದ್ದೀನಿ. ಸೊ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ಗೆ ನಾವು ಲೆಂತ್ ಆಮೇಲೆ ತೊಗೊಳ್ಳೋಣ. ಫಸ್ಟು ಬ್ಯಾಕ್ ಪಾರ್ಟ್ ಏನಿದೆ ಅದು ಮಾರ್ಕ್ ಹಾಕೊಂಬಿಡೋಣ. ಫಸ್ಟಿಗೆ ಶೋಲ್ಡರ್ ಇಟ್ಕೊಳ್ಬೇಕು. ಸೊ ಇವ್ರದ್ದು ಶೋಲ್ಡರ್ ಬಂದು 15 ಇಂಚಿದೆ. ಸೊ ಇಟ್ಬಿಡೋಣ 15 ಇಂಚು. ಪೂರ್ತಿ ಶೋಲ್ಡರ್ ಬಂದು 15 ಇಂಚು ಇಡೋದಾ? ಸೊ ಇಡಬಾರ್ದು. ಏನಕ್ಕೆ? ಫಸ್ಟು ನಾವು ಶೋಲ್ಡರ್ ಇಡೋಕ್ಕೆ ಮುಂಚೆ ಇದರ ಡೀಪ್ ಎಷ್ಟಿದೆ, ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ನಾವು ಫಸ್ಟು ನೋಡ್ಕೊಳ್ಬೇಕು. ಸೊ ಇವ್ರದ್ದು ಬ್ಯಾಕ್ ಡೀಪ್ ಬಂದು 9.5 ಇಂಚು. ಸೊ 9.5 ಇಂಚಿರುವಾಗ ನಾವು ಶೋಲ್ಡರ್ನ ಎಷ್ಟು ಇಟ್ಕೊಳ್ಬೇಕು ಹೇಳಿ? 5 ಇಂಚ್ ಇಟ್ಕೊಳ್ಳಿ ಸಾಕು. 5 ಇಂಚು ನಾನು ಶೋಲ್ಡರ್ ಇಡ್ತಾ ಇದ್ದೀನಿ, 5 ಇಂಚು. ಸೊ 36 ಇಂಚು ಅದೇ ಸುತ್ತಳತೆ ಇರೋರು ಕಟಿಂಗ್ ಮಾಡಿ ತೋರಿಸಿ ಅಂತ ಹೇಳಿದ್ದೀರಲ್ಲ, ಸೊ ಈ ಶೋಲ್ಡರ್ ಫಾಲೋ ಮಾಡ್ತೀರಾ? 100% ಈ ಶೋಲ್ಡರ್ ಫಾಲೋ ಮಾಡೋದಲ್ಲ. ಏನಕ್ಕೆ ಅಂದರೆ ಡೀಪ್ ಇಷ್ಟೇ ಇದ್ದರೆ 9, 8.5, 8, 9, 9.5, 10 ಇಂಚು. ಸೊ ಇಷ್ಟು ಡೀಪ್ ಇದ್ದರೆ ಖಂಡಿತ ಇವಾಗ ನಾನು ಏನು ಮೆಷರ್ಮೆಂಟ್ ಹಾಕ್ತೀನಿ ಖಂಡಿತ ನೀವು ಫಾಲೋ ಮಾಡ್ಕೊಳ್ಳಿ. ನೀವೊಂದು 4 ಇಂಚು, 5 ಇಂಚು, 6 ಇಂಚೆಲ್ಲ ನೀವು ಇದು ನೆಕ್ ಡೀಪ್ ನೆಕ್ ಇಡೋದಿದ್ರೆ ದಯವಿಟ್ಟು ಈ ಶೋಲ್ಡರ್ನ ಫಾಲೋ ಮಾಡಬಾರ್ದು. ಈಗ ನಾನು ಏನಿದು ಶೋಲ್ಡರ್ ಹಾರ್ಮೋಲ್ ಎಲ್ಲ ಏನು ನಾನು ಮಾರ್ಕ್ ಹಾಕ್ತಾ ಇದ್ದೀನಿ, ಇದು ಬಂದು 9.5 ಇಂಚು ಡೀಪ್ ಮೇಲೆ ಡಿಪೆಂಡ್ ಆಗಿದೆ. ಸೊ 9.5 ಇಂಚು ಡೀಪ್ ಇದೆ. ಸೊ ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಶೋಲ್ಡರ್ ಎಷ್ಟಿರ್ತೀನಿ, ಹಾರ್ಮೋಲ್ ಎಷ್ಟಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೀವು 9.5 ಇಂಚು, 9 ಇಂಚು, 8.5 ಇಂಚು, 10 ಇಂಚು ಡೀಪ್ ಇಡ್ತಾ ಇದ್ದೀರಾ, 100% ನಾನು ಏನು ಮಾರ್ಕ್ ಹಾಕ್ತೀನಿ ನೀವು ಅದನ್ನು ಆರಾಮ್ಸಿ ಫಾಲೋ ಮಾಡ್ಬೋದು. ಸೊ ಬನ್ನಿ ಶುರು ಮಾಡೋಣ. 5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ, 5.5 ಇಂಚು ಆರ್ಮ್ ಹೋಲ್ ಇಡ್ತೀನಿ. ಥರ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಏನು 5 ಇಂಚ್ ಇಟ್ಟಿದ್ದೀವಿ, ಸೊ ಅದೇ 5 ಇಂಚಿನ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸೊ ಹಾರ್ಮೋಲ್ ಲೈನ್ ಡ್ರಾ ಆಗುತ್ತೆ. ಸೊ ಈಗ ಎದೆ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 9 ಇಂಚು. ಸೊ ಮಾರ್ಕ್ ಹಾಕ್ಕೊಳ್ಳಿ. ಸೀಮಿಂಗ್ ಅಲೌನ್ಸ್ಗೆ 2 ಇಂಚು ಎಕ್ಸ್ಟ್ರಾ. ಸೊ ನೆಕ್ಸ್ಟು ಇವ್ರದ್ದು ವೇಸ್ಟ್ ರೌಂಡ್ ಬಂದು 31 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ. ಸೊ ಅದಕ್ಕೆ 1 ಇಂಚು ಸೇರಿಸಿ ನಾನು 8.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 1 ಇಂಚ್ ಏನಕ್ಕೆ ಹೇಳಿ, ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ, ಸೊ ಆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು. ಸೊ ಈ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಈ ಎಡ್ಜ್ಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಇದೆಲ್ಲಿ ಸೆಂಟರ್ ಬರ್ತಾಯಿದೆ ಅಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಸೊ ನೋಡಿ ಇವ್ರದ್ದು 9.5 ಇಂಚು ಡೀಪ್ ಬರ್ತಾಯಿದೆ. ಸೊ ಅದಕ್ಕೆ 1/2 ಇಂಚ್ ಸೇರಿಸ್ಕೊಳ್ತೀನಿ. ಸೊ ಅಂದರೆ ನಾವು ಇಲ್ಲಿಂದ 11 ಇಂಚು, 11 ಇಂಚ್ ಅಂದರೆ ನೋಡಿ ಇಲ್ಲಿಂದ ಎಷ್ಟು ಬರ್ತಾಯಿದೆ, 3.25 ಇಂಚು ಬರ್ತಾಯಿದೆ. ಸೊ 3.25 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾವೇನು ಬ್ಯಾಕ್ ಡೀಪ್ ಇಡ್ತೀವಿ, ಸೊ ಅದಕ್ಕಿಂತ 1 ಇಂಚು ನೋಡಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದರೆ ನೋಡಿ ಇಲ್ಲಿಂದ 9.5ಗೆ 1/2 ಇಂಚ್ ಸೇರಿಸ್ಕೊಳ್ತೀವಿ ನಾವು. ನೋಡಿ 9.5 ಇವ್ರದ್ದು ಡೀಪ್ ಬಂದು, ಸೊ ಅದಕ್ಕೆ 1/2 ಇಂಚು ಸೇರಿಸ್ಕೊಂಡು 10 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ.
ಸೊ ಇದಕ್ಕಿಂತ 1 ಇಂಚು ಅದು ಡೌನ್ ಬರಬೇಕು, ಅಪ್ ಹೋಗಬಾರ್ದು. ಏನು ನಾವು ಬ್ಯಾಕ್ ಡೀಪ್ ಇಡ್ತೀವಿ ಅದಕ್ಕಿಂತ ಬ್ಯಾಕ್ ಡಾಟ್ ಏನು ಇಡ್ತೀವಿ ಅದು ಕಡಿಮೆ ಬರಬೇಕು. ಸೊ ಹಾಗಾಗಿ ನನಗೆ ಅಷ್ಟು ಸಿಕ್ತು, ನಾನು ಅಷ್ಟಿಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ನಾವು ಬ್ಯಾಕ್ ಡೀಪ್ನ ಮಾರ್ಕ್ ಹಾಕ್ಕೊಂಡಿದ್ದೀವಿ 10 ಇಂಚಿಗೆ. ಸೊ ನೆಕ್ ಅಗಲ ಮಾರ್ಕ್ ಹಾಕಿಲ್ಲ, ನೆಕ್ ಅಗಲ ಬಂದು 2 ಇಂಚ್ ಇಡ್ತಾ ಇದ್ದೀನಿ. ಸಾಕು, 2 ಇಂಚು ಬೇಕಾದಷ್ಟಾಯಿತು. ಸೊ ನಿಮಗೆ ಕಡಿಮೆ ಅನಿಸ್ಬೋದು, ಖಂಡಿತ ಕಡಿಮೆ ಆಗಲ್ಲ. ಸೊ ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಬ್ರಾಡ್ ಬರುತ್ತೆ, ಏನಕ್ಕಂದರೆ ಡೀಪ್ ಇಟ್ಟಿದ್ದೀವಿ. ಸೊ ಇದನ್ನು ಶೋಲ್ಡರ್ ಡೀಪು 9.5 ಇಂಚು ರೆಡಿ ಬರುತ್ತೆ. ಸೊ ಅಷ್ಟು ಇಟ್ಟ ಮೇಲೂ ನಾವು ನೆಕ್ ಅಗಲ ಇಟ್ಟರೆ 100% ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ. ಸೊ ಆವಾಗ ನಾವೇನು ಮಾಡಬೇಕು, ಈ ನೆಕ್ ಅಗಲ ಹಾಗೆ ಶೋಲ್ಡರ್ನ ಕಡಿಮೆ ಇಟ್ಕೊಳ್ಬೇಕು. ಶೋಲ್ಡರ್ ಡ್ರಾಪ್ ಆಗೋದು ಏನಾಗುತ್ತೆ, ಅದು ಅವಾಯ್ಡ್ ಮಾಡುತ್ತೆ, ಹೀಗೆ ಹಿಡಿದು ಕೂರಿಸುತ್ತೆ ಟೈಟಾಗಿ. ಸೊ ಇದನ್ನು ಜಾಸ್ತಿ ಇಟ್ಟು ಶೋಲ್ಡರ್ನು ಜಾಸ್ತಿ ಇಟ್ಬಿಟ್ರೆ, ಡೀಪು ಜಾಸ್ತಿ ಇಟ್ಬಿಟ್ರೆ 100% ಎರಡೂ ಕಡೆ ಶೋಲ್ಡರ್ ಡ್ರಾಪ್ ಆಗೋ ಫುಲ್ಲು ಚಾನ್ಸ್ ಇದೆ. ಡ್ರಾಪ್ ಆಗೇ ಆಗುತ್ತೆ. ಸೊ ಹಂಗಾಗಿ ನಾನು 9.5 ಇಂಚ್ ಡೀಪ್ ನೆಕ್ ಇಟ್ಟಾಗ ನೆಕ್ ಆಗಲ್ಲ, ಶೋಲ್ಡರ್ ಎಲ್ಲ ನಾನು ಕಡಿಮೆ ಇಟ್ಕೊಳ್ತೀನಿ. ಸೊ ಆವಾಗ ಅದು ಟೈಟಾಗಿ ಕೂರುತ್ತೆ, ನೀಟಾಗಿ ಕೂರುತ್ತೆ, ಯಾವುದೇ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರೋಲ್ಲ. ಸೊ ಇಷ್ಟ ಆದಮೇಲೆ ಸೊ ನೋಡಿ ಇಲ್ಲಿ 2 ಇಂಚ್ ಇಟ್ಟಿದ್ದೀವಿ. ಸೊ ಇಲ್ಲಿ ನೆಕ್ ಅಗಲ ಅಂದರೆ ಬ್ರಾಡು ಅಷ್ಟೇ ಇಟ್ಕೊಳ್ಬೋದಾ? ಇಲ್ಲ, ನೀವು ಇಲ್ಲಿ ಜಾಸ್ತಿ ಇಟ್ಕೊಳ್ಳಿ. ಸೊ ನಾನು ಇಲ್ಲಿ ಇಡ್ತಾ ಇದ್ದೀನಿ 3.5 ಇಂಚು. ಸೊ ಈ ರೀತಿ 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ. ಸೊ ಈ ಬಾಕ್ಸ್ ಒಳಗಡೆ ನೀವು ಒಂದು ನೆಕ್ಕನ್ನು ಡಿಸೈನ್ನ ಡ್ರಾ ಮಾಡ್ಕೊಳ್ಬೋದು. ಸೊ ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಸಿಮ್ಮಿಂಗ್ ಅಲೈನ್ಸ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ಗೆರೆಗಳನ್ನ ಈ ಥರ ಸೇರಿಸ್ಕೊಂಬೇಡ, ಈ ರೀತಿ. ಸೊ ಈಗ ಬ್ಯಾಕ್ ಹಾರ್ಮೋಲ್ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಮಾರ್ಕ್ ಹಾಕ್ಕೊಂಬಿಡಿ. ಸೊ ಇಷ್ಟ ಆದಮೇಲೆ ನಾವಿಲ್ಲಿ ಬ್ಯಾಕ್ ಹಾರ್ಮೋಲ್ನ ನೋಡಿ ಈ ರೀತಿ ಹಾಕ್ಕೊಂಬಿಡಿ. ಜಾಸ್ತಿ ನೋಡಿ ಈ ರೀತಿ ಎಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಆ ರೀತಿ ಹಾಕ್ಕೊಂಡ್ರೆ ನಿಮಗೆ ಕಂಕ್ಳಲ್ಲಿ ಎತ್ಕೊಳ್ಳುತ್ತೆ, ಮತ್ತು ಇಲ್ಲಿ ಲೂಸ್ನೆಸ್ ಬರುತ್ತೆ, ಸೊ ಫಿಲ್ಟ್ ಬರುತ್ತೆ, ಸೊ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ಹಾಕ್ಕೊಳ್ಳಿ. ಬ್ಯಾಕಲ್ಲಿ ಇನ್ಸೈಡು ನೀಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ನಮ್ಮ ಬ್ಯಾಕ್ ಕಟ್ಟಿಂಗು. ಸೊ ಇಲ್ಲಿ ನಿಮಗೆ ಯಾವ ಡಿಸೈನ್ ಬೇಕೋ ಸೊ ನೀವು ಆ ಡಿಸೈನ್ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಸಿಂಪಲಾಗಿ ಒಂದು ಪಾಟ್ ನೆಕ್ ಹಾಕ್ಬಿಡ್ತೀನಿ. ಸೊ ನಿಮಗೆ ರೌಂಡ್ ಬೇಕಂದರೆ ರೌಂಡು, ಸ್ಕ್ವೇರ್ ಬೇಕಂದರೆ ಸ್ಕ್ವೇರು, ಸ್ವೀಟ್ ಹಾರ್ಟ್ ಶೇಪ್ ಅಂತ ಬರುತ್ತೆ, ಅದು ಬೇಕಂದರೆ ಅದು. ನಿಮಗೆ ಯಾವ್ದು ಇಷ್ಟನೋ ನೀವು ಅದನ್ನು ಹಾಕ್ಕೊಳ್ಳಿ. ಸೊ ಬ್ಯಾಕ್ ಅದು ಮಾರ್ಕಿಂಗ್ ಮುಗೀತು. ಸೊ ಇಷ್ಟೇ. ಸೊ ಕಟ್ ಮಾಡ್ಕೊಂಬೇಡ. ಸೊ ನೋಡಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್. ಸೊ ಬನ್ನಿ ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟು ಫ್ರಂಟ್ಗೆ ನಾವು ಲೆಂತ್ ಹೇಗೆ ತೊಗೊಳ್ಬೇಕು ಅಂತ. ಸೊ ರೆಡಿ ಬ್ಲೌಸ್ 14 ಇಂಚಿದ್ದರೆ ಬ್ಯಾಕ್ಗೆ 1 ಇಂಚು ಸೇರಿಸಿ 15 ಇಂಚು ತೊಗೊಳ್ತೀವಿ. ಫ್ರಂಟ್ಗೆ ರೆಡಿ 14 ಇಂಚು ಬೇಕಾದರೆ ನೀವು 2.5 ಇಂಚು ಆ್ಯಡ್ ಮಾಡ್ಕೊಳ್ಬೇಕು, ಅಂದರೆ ಟೋಟಲ್ 16.5 ಇಂಚು. ಸೊ ಫ್ರಂಟಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, ಬ್ಯಾಕ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, ಫ್ರಂಟಿಗೆ 2.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಸೊ ಇಲ್ಲಿ ನಾನು 16.5 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸೊ ಏನಿದೆ ಅದು ಎಕ್ಸ್ಟ್ರಾ ಕಟ್ ಮಾಡಿ ತಕ್ಕೊಂಬಿಡೋಣ. ಸೊ ಈ ರೀತಿ. ಸೊ ಈಗ ನಾವು ಫಸ್ಟಿಗೆ ಫ್ರಂಟಲ್ಲಿ ಗ್ಯಾಪ್ ಬರಬಾರ್ದು, ಬ್ಲೌಸಲ್ಲಿ ಗ್ಯಾಪ್ ಬರಬಾರ್ದು. ಸೆಂಟರಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ. ಸೊ ಆ ಗ್ಯಾಪ್ ಬರಬಾರ್ದು ಅಂದರೆ ನೀವು ಈ ರೀತಿ ಒಂದು 1/2 ಇಂಚಿಗೆ ಒಂದು ಲೈನ್ ಹಾಕ್ಕೊಂಬಿಡಿ. ಸೊ ಇದು ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡೋವಾಗ ಇದು ಅಲ್ಲಿಗೆ ಹೋಗುತ್ತೆ. ಕೆಲವರು ಇದೆಲ್ಲ ಸೇರಿಸಿ ತೊಗೊಳ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಬ್ಲೌಸಲ್ಲಿ ಸೆಂಟರಲ್ಲಿ ಗ್ಯಾಪ್ ಬರುತ್ತೆ. ಫಸ್ಟು ಅದಕ್ಕೆ ಅಂತ ಒಂದು 1/2 ಇಂಚು ಸ್ಪೇಸ್ ಬಿಟ್ಬಿಡಬೇಕು. ಇನ್ನೇನೇ ಮಾರ್ಕ್ ಹಾಕಿದ್ರು ಈ ಲೈನಿಂದ ಆ ಕಡೆ ತೊಗೊಳ್ಬೇಕು. ಈ ಲೈನಿಂದ ಇಲ್ಲೇನಿದೆ 1/2 ಇಂಚು ನೀವು ಅದನ್ನು ಲೆಕ್ಕ ತೊಗೊಳ್ಬಾರ್ದು. ಸೊ ಈಗ ಈ ಲೈನ್ ಹಾಕಿದ್ಮೇಲೆ ಬ್ಯಾಕಲ್ಲಿ ನಾವು ಯಾವ ರೀತಿ ಇಟ್ಟಿದ್ವಿ ಸೇಮ್ ಟು ಸೇಮ್ ನಾವು ಶೋಲ್ಡರ್ ಹಾರ್ಮೋಲ್ ಎಲ್ಲ ಮಾರ್ಕ್ ಹಾಕ್ಕೊಳ್ಳೋಣ. ಸೊ 5 ಇಂಚು ಶೋಲ್ಡರ್, ಆರ್ಮ್ ಹೋಲ್ 5.5 ಇಂಚು, ಇಲ್ಲಿಂದ
ಇಲ್ಲಿ ಏನು 5 ಇಂಚ್ ಇಟ್ಟಿದ್ವಿ, ಸೊ ಅದೇ 5 ಇಂಚಿಗೆ ಇನ್ನೂ ಕೂಡ ಮಾರ್ಕ್ ಹಾಕ್ಕೊಳ್ಳಿ. ಸೊ ಎದೆ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 9 ಇಂಚು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಒಂದು 1/2 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಇಲ್ಲೊಂದು ಡಾಟ್ ಬರುತ್ತಲ್ಲ ಫ್ರಂಟಲ್ಲಿ, ಸೊ ಡಾಟ್ಗೆ ಈ 1/2 ಇಂಚು ಕವರ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಕೋನೆಯಿಂದ ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ನೋಡಿ, ಈ ಏನಿದೆ ಸೊ ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ ಒಂದು 1/2 ಇಂಚು ಆಚೆ ಬನ್ನಿ. ನೀವು ಬೇಕಾದ್ರೆ ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೊ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು 1/2 ಇಂಚು ಆಚೆ ಬಂದು ನೋಡಿ, ಈ ಥರ ಫ್ರಂಟ್ ಹಾರ್ಮೋಲ್ ಶೇಪ್ನ ಮಾರ್ಕ್ ಹಾಕ್ಕೊಳ್ಬೇಕು ಈ ರೀತಿ. ಸೊ ನೆಕ್ ಅಗಲ 2 ಇಂಚ್ ಏನಿಟ್ಟಿದ್ವಿ, ಸೊ ಅಷ್ಟೇ 2 ಇಂಚ್ ಇಟ್ಕೊಳ್ಳೋಣ. ಸೊ ಇವ್ರದ್ದು ಫ್ರಂಟ್ ಡೀಪ್ ಬಂದು ರೆಡಿ 6.5 ಇಂಚ್ ಬೇಕು. ಸೊ 7 ಇಂಚ್ ಇಟ್ಕೊಂಡ್ರೆ ನಡೆಯುತ್ತೆ. ಬ್ಯಾಕಲ್ಲಿ ಡೀಪ್ ಇರೋದ್ರಿಂದ ಫ್ರಂಟಲ್ಲಿ ನಾನು ಆ ಡೀಪ್ನ ಕಡಿಮೆ ಮಾಡ್ತಾ ಇದ್ದೀನಿ. ಸೊ ರೆಡಿ 6.5 ಸಾಕು. ಸೊ ಅದಕ್ಕೆ 15 ಇಂಚು ಸೇರಿಸಿ 7 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಎಷ್ಟು 2 ಇಂಚ್ ಇಟ್ಟಿದ್ರಿ, ಸೊ ಅಷ್ಟೇ 2 ಇಂಚು ಇಲ್ಲೂ ಕೂಡ ಇಟ್ಕೊಳ್ಳಿ. ಸೊ ಬ್ಯಾಕಲ್ಲೂ ಡೀಪ್ ಇಟ್ಟಾಗ, ಜಾಸ್ತಿ ಡೀಪ್ ಇಟ್ಟಾಗ ಫ್ರಂಟಲ್ಲೂ ಜಾಸ್ತಿ ಡೀಪ್ನ ಅವಾಯ್ಡ್ ಮಾಡಿ. ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ರೌಂಡ್ ಶೇಪ್ ಕೊಡೋಣ ಈ ರೀತಿ. ಸೊ ನೆಕ್ಸ್ಟ್ ನಿಪ್ಪಲ್ ಪಾಯಿಂಟ್ ಲೈನ್ ಅಥವಾ ಬ್ರಷ್ ಲೈನ್. ಸೊ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ 9 ಇಂಚ್ ಏನು ಬರುತ್ತೆ, ಸೊ ಅದಕ್ಕೆ 1.5 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ 10.5 ಇಂಚ್ ಆಗುತ್ತೆ. ಸೊ ಇದು ನಮ್ಮ ಬ್ರಷ್ ಲೈನ್ ಮಾರ್ಕ್. ಸೊ ಇದು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಯಾವ ಸೈಜ್ ಬೇಕಾದ್ರೂ ನೀವು ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಹತ್ರ ಏನಾದ್ರು ಬ್ರಷ್ ಲೈನ್ ಇದ್ದರೆ, ಮಾರ್ಕ್ ಇದ್ದರೆ, ಲೆಂತು ಬ್ರಷ್ ಲೈನ್ ಅಥವಾ ನಿಪ್ಪಲ್ ಪಾಯಿಂಟ್ ಲೈನ್ ನಿಮ್ಮ ಹತ್ರ ಇದ್ದರೆ ಖಂಡಿತ ನೀವು ಅದೇನು ಮೆಷರ್ ಇದೆ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಸೊ ಇದಾದಮೇಲೆ ಈ ಏನು ಲೈನ್ ಹಾಕಿದ್ದೀವಿ, ಇಲ್ಲಿಂದ ಕೆಳಗೆ ಒಂದು 2.5 ಇಂಚಿಗೆ ಇನ್ನೊಂದು ಲೈನ್ ಹಾಕ್ಕೊಳ್ಳಿ. ಸೊ ಇದು ಬಂದು ನಮ್ಮ ಅಂಡರ್ ಬ್ರಷ್ ಲೈನ್ ಈ ರೀತಿ. ಸೊ ಈಗ ನಾನು ನಿಮ್ಗೆ ಇನ್ನೂ ಸರಿ ಹೇಳ್ತೀನಿ ನೋಡಿ, ಇದು ಚೆಸ್ಟ್ ಲೈನ್, ಅಪ್ಪರ್ ಚೆಸ್ಟ್ ಅಂತ ಏನು ಹೇಳ್ತೀರಾ, ಸೊ ಅದು. ಸೊ ಇದು ಬಂದು ನಿಪ್ಪಲ್ ಪಾಯಿಂಟ್ ಲೈನ್, ಬ್ರಷ್ ಲೈನ್ ಅಥವಾ ಮಿಡಲ್ ಚೆಸ್ಟ್ ಲೈನ್. ಸೊ ಈ ಲೈನು. ಸೊ ಅದಾದಮೇಲೆ ಇದು ಒಂದು ಅಂಡರ್ ಬ್ರಷ್ ಲೈನ್, ಅಂದರೆ ಏನು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ನೋಡಿ ಆ ಲೈನು. ಸೊ ಅದಾದಮೇಲೆ ಲಾಸ್ಟಲ್ಲಿ ಬರೋದೇ ವೇಸ್ಟ್ ಲೈನು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಈಗ ಲೈನ್ಗಳು ಹಾಕಿದ್ದಾಯಿತು. ಸೊ ಇದರ ಸುತ್ತಳತೆನ ಹಾಕ್ಕೊಳ್ಳೋಣ. ಬ್ರಷ್ ಲೈನ್, ಬ್ರಷ್ದು ಏನು ಚೆಸ್ಟ್ ಇದೆ ನಿಮ್ಮ ಹತ್ರ ಮೆಷರ್ ಇದ್ದರೆ ಓಕೆ. ಇಲ್ಲ ಅಂದರೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 9 ಇಂಚಿಗೆ 3/4 ಇಂಚು ಸೇರಿಸ್ಕೊಳ್ಳಿ ಸಾಕು. 3/4 ಇಂಚು ಸೇರಿಸಿ ಮಾರ್ಕ್ ಹಾಕ್ಕೊಳ್ಳಿ. 9 ಇಂಚಿಗೆ ಇದು ಬ್ರಷ್ ಲೈನ್ನ ಸುತ್ತಳತೆ ಆಗುತ್ತೆ. ಸೊ ಇದು ಅಷ್ಟೇ ಫಾರ್ಮುಲಾ. ನಿಮ್ಮ ಹತ್ರ ಮೆಷರ್ ಇದ್ದರೆ ಓಕೆ, ಇಲ್ಲ ಅಂದರೆ ಬೇಡ. ಈ ಥರ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಸೊ ಏನು 9 ಮಾರ್ಕ್ ಹಾಕಿದ್ವಿ, ಈ ಲೈನಲ್ಲೂ ಕೂಡ ಸೊ ಅದೇ ಮಾರ್ಕ್ನ ಹಾಕ್ಕೊಳ್ಬೇಕು ಈ ರೀತಿ. ಸೊ ಈಗ ಎಲ್ಲ ಪಾಯಿಂಟ್ಗಳು ಒಂದೇ ಲೈನಲ್ಲಿ ಬರಬೇಕು. ಸೊ ಆ ಥರ ಸ್ಕೇಲ್ ಇಟ್ಟು ಒಂದೇ ಲೈನ್ ಹಾಕೊಂಬಿಡಿ. ಸೊ ಇದಾದಮೇಲೆ 2 ಇಂಚು ಸಿಮ್ಮಿಂಗ್ ಲೈನ್ಸ್ಗೆ ನೋಡಿ ಕರೆಕ್ಟಾಗಿದೆ 2 ಇಂಚು. ಸೊ ಅದಕ್ಕೆ ನಾನು ಫಸ್ಟಿಗೆ ಎದೆಯ ಸುತ್ತಳತೆ 4ನೇ ಒಂದು ಭಾಗ ಏನಿದೆ 9 ಇಂಚು, ಸೊ ಅದಕ್ಕೆ 3 ಇಂಚು ಆ್ಯಡ್ ಮಾಡಿ ಲೈನಿಂಗ್ನ ಬಟ್ಟೆ ತೊಗೊಂಡು ಕಟ್ ಮಾಡ್ಕೊಳ್ಳೋದು. ಸೊ ಈಗ ಎಕ್ಸಾಕ್ಟ್ ಬರುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದೇ 4 ಇಂಚಿಗೆ ಇಲ್ಲೂ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ಬಂದು ನಮ್ಮ ಮೇನ್ ಡಾಟ್ಗೆ ನಾವು ಮಾರ್ಕ್ ಹಾಕ್ತಾ ಇರೋದು. ಸೊ ಆ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು 2 ಪಾಯಿಂಟ್ ಸೇರಿಸಿ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಮೇನ್ ಡಾಟ್ ವಿಡ್ತು ನಾವು ಹೇಗೆ ತೊಗೊಳ್ಳೋದು ಅಂತ, ಸೊಂಟದ ಸುತ್ತಳತೆ ಇವ್ರದ್ದು ಏನಿದೆ 31 ಇಂಚು, 4ರಿಂದ ಡಿವೈಡ್ ಬೈ ಮಾಡಿದಾಗ 7.25 ಆಗುತ್ತೆ. ಸೊ ಇಲ್ಲಿಂದ ನೋಡಿ 7.25ಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನೋಡಿ, 2 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇದೆ. ಸೊ ಅದನ್ನು ಏನು 2 ಇಂಚು, ಸೊ ಆ ಕಡೆ 1 ಇಂಚ್, ಈ ಕಡೆ ಒಂದು ಪಾಯಿಂಟ್ ಕಡಿಮೆ ಆಗೋ ಥರ 2 ಕಡೆ ನೀವು ಹಂಚ್ಕೋಬೇಕು. ಅದನ್ನು ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ಲೈನ್ ಹಾಕ್ಕೊಳ್ಳಿ. ಸೊ ನಮ್ಮ ಮೇನ್ ಡಾಟು ರೆಡಿ. ಮೇನ್ ಡಾಟು ಫಸ್ಟು ಹಾಕ್ಕೊಳ್ಬೇಕು. ಸೊ ಈ ಡಾಟ್ ಹಾಕಿದ್ಮೇಲೆ ನಮ್ಮ ಇನ್ನು 3 ಡಾಟ್ ಹಾಕ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಇಷ್ಟಾದಮೇಲೆ ನೋಡಿ ಈ ಲೈನ್ ಇದೆಯಲ್ಲ, ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಡಾಟಿಂದ ಶೇಪ್ ಕೊಡಿ. ಈ ಥರ ಫ್ರಂಟ್ ಪಟ್ಟಿ ಶೇಪ್, ಫ್ರಂಟ್ ಪಟ್ಟಿ ಕಾಣಿಸ್ತಿದೆಯಾ, ಫ್ರಂಟ್ ಪಟ್ಟಿ ಇದೆ. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿಂದ ಒಂದು 2 ಇಂಚು ಮೇಲಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ
ಈ ಏನು ಪಾಯಿಂಟ್ ಇದೆ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ, ಇಲ್ಲೊಂದು ಡಾಟು 1/4 ಇಂಚಿಗೆ ಒಂದು ಡಾಟ್ನ ಹಾಕ್ಕೊಳ್ಳಿ. ಸೊ ನಮ್ಮ 2ನೇ ಡಾಟ್ ರೆಡಿ. ಸೊ ಅದಾದಮೇಲೆ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೋಡಿ, ಇಲ್ಲಿಂದ 1.5 ಇಂಚಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇದು ನಮ್ಮ 3ನೇ ಡಾಟು. ಸೊ ಅದಾದಮೇಲೆ ನೋಡಿ, ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಮತ್ತು 1.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ನೇರ ಲೈನ್ ಹಾಕ್ಕೊಳ್ಳಿ. ಇದು ಬಂದು ನಮ್ಮ 4ನೇ ಡಾಟು. ಇಲ್ಲೂ ಅಷ್ಟೇ ಅರ್ಧ ಇಂಚು ನಾವಿಲ್ಲೇನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಈ ಅರ್ಧ ಇಂಚು ನೋಡಿ ಇಲ್ಲಿ ಕವರ್ ಆಗಬೇಕು. ಸೊ ಡಾಟ್ ಹಾಕೋದು ಎಲ್ಲ ಸೈಜ್ಗೂ ಸೇಮ್ ಮೆಥಡು, ಇದರಲ್ಲಿ ಯಾವುದೇ ಚೇಂಜಸ್ ಬರೋಲ್ಲ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ನ ಮಾರ್ಕು. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಫ್ರಂಟ್ ಹಾಗೂ ಬ್ಯಾಕ್ನ ಕಟ್ಟಿಂಗು, ಡೀಪ್ ನೆಕ್ ಇಟ್ಟಾಗ ಹೇಗೆ ಶೋಲ್ಡರ್ ಹಾರ್ಮೋಲ್ ಎಲ್ಲ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದು. ಸೊ ಬನ್ನಿ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ನಾನು ಮೇನ್ ಫ್ಯಾಬ್ರಿಕ್ ಏನಿದೆ ಈ ರೀತಿ 2 ಫೋಲ್ಡಲ್ಲಿ ಸಮನಾಗಿ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಬ್ಯಾಕ್ ಇಟ್ಕೊಂಡ್ಬಿಡ್ತೀನಿ. ಬ್ಯಾಕ್ನ ಈ ರೀತಿ ನೀಟಾಗಿ ಇದ್ರ ಮೇಲೆ ಅರೇಂಜ್ ಮಾಡ್ಕೊಳ್ಳೋಣ. ಸೊ ಈ ರೀತಿ. ಸೊ ಇದಾದ ಮೇಲೆ ನೋಡಿ, ಫ್ರಂಟ್ ನೋಡಿ ಈ ರೀತಿ ಬಟ್ಟೆ ಸೇವ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ, ಹಾಳಾದರೆ ರೆಡಿ ಮಾಡ್ಕೊಳ್ಬೋದು. ಒಂದು ಪಫ್ ಸ್ಲೀವು, ಬಾಹುಬಲಿ ಸ್ಲೀವು, ಪಫಿ ಸ್ಲೀವ್ ಇವೆಲ್ಲ ಮಾಡ್ತೀವಿ ಅಂದರೆ ನಮಗೆ ಬಟ್ಟೆ ಜಾಸ್ತಿ ಬೇಕು. ಸೊ ಹಾಗಾಗಿ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಳ್ಳೋವಾಗಲೇ ಸ್ವಲ್ಪ ತಲೆ ಉಪಯೋಗಿಸಿ ವೇಸ್ಟೇಜ್ ಆಗೋ ಜಾಗಗಳಲ್ಲೆಲ್ಲ ಈ ರೀತಿ ಯೂಸ್ ಮಾಡಿಕೊಂಡು ನಾವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ಸೊ ಇದೇ ಇಲ್ಲಿಟ್ಟಿದ್ದ ಪೀಸ್ನ ತೆಗೆದು ನೋಡಿ ಇಲ್ಲಿ ಇಡ್ತಾ ಇದ್ದೀನಿ. ಸೊ ಬಟ್ಟೆ ಸೇವ್ ಆಗುತ್ತೆ ನೋಡಿ. ಇಲ್ಲಿ ಇದು ವೇಸ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಇಟ್ಕೊಳ್ತೀನಿ. ನನಗೆ ಪಫಿ ಸ್ಲೀವ್ ಮಾಡೋಕ್ಕೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕು. ಸೊ ಸ್ವಲ್ಪ ಇದೆಲ್ಲ ನನಗೆ ಉಳಿಸಿ ಏನು ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಲೈನಿಗೆಲ್ಲ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ನಾನು ಕಟ್ ಮಾಡಿ ತಗೊಳ್ತೀನಿ. ಸೊ ಆ ರೀತಿ ಮಾಡೋದ್ರಿಂದ ಕೆಲಸ ಈಸಿ ಆಗುತ್ತೆ. ಸೊ ಇದು ನಮ್ಮ 9.5 ಇಂಚು ಡೀಪ್ ನೆಕ್. ಟೋಟಲಿ ಡೀಪ್ ನೆಕ್ ಇಟ್ಟಾಗ ಯಾವ ರೀತಿ ಹಾರ್ಮೋಲ್ ಶೋಲ್ಡರ್ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು. ಸೊ ನಾರ್ಮಲ್ ಸ್ಲೀವು ಯಾರ್ಯಾರು ಕಟ್ ಮಾಡ್ಕೊಳ್ತೀರಾ, ಸೊ ನಾರ್ಮಲ್ ಸ್ಲೀವು ನಾರ್ಮಲ್ ಹೇಗೆ ನಾನು ಸುಮಾರಷ್ಟು ವಿಡಿಯೋಗಳು ಹಾಕಿದ್ದೀನಿ ಸ್ಲೀವ್ ಬಗ್ಗೆ. ಸೊ ನೀವು ಅಲ್ಲೋಗಿ ನೋಡ್ಬೋದು, ನಾರ್ಮಲ್ ಸ್ಲೀವ್ ಕಟ್ಟಿಂಗ್ ಮಾಡೋಕ್ಕೆ ಬರ್ದಿಲ್ದಿರೋರು. ಸೊ ಅಲ್ಲಿ ನೋಡ್ಕೊಂಡು ನೀವು ನಾರ್ಮಲ್ ಸ್ಲೀವ್ ಕಟ್ ಮಾಡ್ಬೋದು. ಸೊ ಇದಕ್ಕೆ ನಾನು ಪಫಿ ಸ್ಲೀವ್ ಮಾಡ್ತಾಯಿದ್ದೀನಿ. ಸೊ ಕಟ್ಟಿಂಗ್ನ ನಾನು ಕಟ್ಟಿಂಗು ಮತ್ತು ಆ ಪಫಿ ಸ್ಲೀವ್ನಲ್ಲಿ ಪಫ್ ಹಿಡಿದು ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಬಾಡಿ ಪೀಸ್ಗೆ ಅನ್ನೋದನ್ನು ಪೂರ್ತಿ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಯಾರ್ಯಾರ್ದು 36 ಇಂಚು ಎದೆ ಸುತ್ತಳತೆ ಇರೋರು ಆಫ್ಟರ್ 8 ಇಂಚ್ ಮೇಲೆ ಡೀಪ್ ನೆಕ್ ಇಡ್ತೀರಾ, 10 ಇಂಚ್ ಒಳಗಡೆ 8 ಇಂಚ್ ಮೇಲೆ 10 ಇಂಚು 11 ಇಂಚು 10.5 ಇಂಚು ಒಳಗಡೆ ಯಾರ್ಯಾರು ಡೀಪ್ ಇಡ್ತಿದ್ದೀರಾ, ಸೊ ಇಷ್ಟೇನು ನಾನು ಹಾಕಿದ್ದೀನಿ ಇಷ್ಟೊತ್ತು ಹಾರ್ಮೋಲ್ ಶೋಲ್ಡರ್. ಸೊ ಅದನ್ನು ನೀವು ಆರಾಮಿಸಿ ಅಪ್ಲೈ ಮಾಡ್ಕೊಳ್ಬೋದು. ಸೊ ಅದಕ್ಕಿಂತ ಡೀಪ್ ನೆಕ್ ಕಡಿಮೆ ಇದ್ದರೆ, ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ, ಸೊ ಅದಕ್ಕೆ ಬೇರೆ ಶೋಲ್ಡರ್ ಹಾರ್ಮೋಲ್ ಬರುತ್ತೆ. ಸೊ ಹಾಗಾಗಿ ಇಷ್ಟೊತ್ತು ಏನು ಹೇಳಿದೆ, ಇದು ಯಾರ್ಯಾರಿಗೆ ಮ್ಯಾಚ್ ಆಗುತ್ತೆ ಖಂಡಿತ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಕಲಿತೀರಾ, ಕಲಿಯೋಕ್ಕೆ ಪ್ರಯತ್ನ ಪಟ್ಟರೆ 100% ಕಲಿತೀರಾ. ನೀವು ಕಲ್ತಿದ್ದನ್ನು ಹಾಗೆ ಇನ್ನೊಬ್ರಿಗೆ ಕಲಿಸಿ, ಏನೂ ಕಳ್ಕೊಳ್ಳಲ್ಲ. ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿಬಿಡಿ, ಅದರಿಂದನೂ ನೀವೇನು ಕಳ್ಕೊಳ್ಳಲ್ಲ. ಸೊ ಇಷ್ಟು ಹೇಳ್ತಾ, ಈ ಟಾಪಿಕ್ಕು ನಿಮ್ಗೆ ಇಷ್ಟ ಆದರೆ ಲೈಕು, ಇಲ್ಲ ಅಂದರೆ ಡಿಸ್ಲೈಕ್, ಏನೋ ಒಂದು ಕೊಡಿ, ಹಾಗೆ ಹೋಗ್ಬಿಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.